ಹಲೋ ಚಾಂಪಿಯನ್ಸ್, ಐ ಹೋಪ್ ನೀವೆಲ್ಲರೂ ಸೇಫ್ ಅಂಡ್ ಹೆಲ್ದಿ ಆಗಿದ್ದೀರಾ ಅಂತ. ಈ ವಿಡಿಯೋ KPSC UPSC ಬಗ್ಗೆ ಅಲ್ಲ, ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ಹೌದು, ನಮ್ಮ ಭಾರತದಲ್ಲಿ ಪ್ರತಿ 15 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗತ್ತೆ. ನಾವು ತುಂಬಾ ಸಲ ಈ ಸರ್ಕಾರನ, ಈ ಸೊಸೈಟಿನ, ಈ ಪೊಲೀಸ್ ಸಿಸ್ಟಮ್ಗಳನ್ನ ಬ್ಲೇಮ್ ಮಾಡ್ತೀವಿ. ಎಷ್ಟೋ ಸಲ ಈ ದೇಶನೇ ಬ್ಲೇಮ್ ಮಾಡ್ತೀವಿ. ಬಟ್ ಇದೆಲ್ಲದರ ನಡುವೆ, ಹೌದು, ಇದೆಲ್ಲರ ಕರ್ತವ್ಯ ನಮ್ಮ ಹೆಣ್ಮಕ್ಳನ್ನ ರಕ್ಷಿಸೋದು. ಅಟ್ ದ ಸೇಮ್ ಟೈಮ್ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ನಾನು ಒಂದಷ್ಟು ಕಿವಿ ಮಾತನ್ನ ಇಲ್ಲಿ ಹೇಳ್ಬೇಕಂತ ಇದ್ದೀನಿ. ಮೊದಲನೇದಾಗಿ ನಮ್ಮ ವಿಮೆನ್ ಚಾಂಪಿಯನ್ಸಿಗೆ. ಇದು ತುಂಬಾ ಚಿಕ್ಕ ವಿಚಾರ ಅಂತ ನಿಮ್ಗೆ ಅನ್ಸ್ಬಹುದು, ಬಟ್ ನಿಮ್ಮ ಅಕ್ಕನ ಸ್ಥಾನದಲ್ಲಿ ನಿಂತು ಹೇಳೋ ಜವಾಬ್ದಾರಿ ನಂದು. ಏನಂತ ಹೇಳಿದ್ರೆ, ನೀವೆಲ್ಲ ಹೊರಗಡೆ ಹೋಗುವಾಗ ದಯವಿಟ್ಟು ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ ನೀವೆಲ್ಲ ಹೋಗ್ತಿದ್ದೀರಾ ಅಂತ ತಿಳಿಸಿ. ಎಸ್ಪೆಷಲಿ ನೀವು ಲೇಟ್ ನೈಟ್ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ. ಅಂಡ್ ನೀವು ಒಬ್ರೇ ಹೋಗುವಾಗ ದಯವಿಟ್ಟು ಒಂದು ಪೇಪರ್ ಸ್ಪ್ರೇನ ಕ್ಯಾರಿ ಮಾಡಿ. ಸೊ ಇಲ್ಲಿವರೆಗೂ ನೀವು ಕ್ಯಾರಿ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಇವತ್ತೇ ಬೈ ಮಾಡಿ. ನಾಳೆಯಿಂದ ನಿಮ್ಮ ಬ್ಯಾಗ್ ಅಲ್ಲಿ ಯಾವಾಗ್ಲೂ ಪೇಪರ್ ಸ್ಪ್ರೇ ಇರಬೇಕು. ಅಂಡ್ ಯಾರ್ಯಾರು ಪೇಪರ್ ಸ್ಪ್ರೇನ ಆಲ್ರೆಡಿ ಕ್ಯಾರಿ ಮಾಡ್ತಿದ್ದೀರಲ್ಲ, ವೆರಿ ಗುಡ್. ಅಂಡ್ ನೀವು ಹೊರಗಡೆ ಹೋಗುವಾಗ ನಿಮ್ಮ ಮೊಬೈಲ್ ಫೋನ್ ಅನ್ನ ದಯವಿಟ್ಟು ಫುಲ್ ಚಾರ್ಜ್ ಮಾಡ್ಕೊಂಡು ಹೋಗಿ. ಏನಕ್ಕಂತ ಹೇಳಿದ್ರೆ ಯಾವುದೇ ರೀತಿಯ ಕ್ಯಾಸ್ ಆಗಬಾರ್ದು. ಏನಕ್ಕಂದ್ರೆ ಲೇಟ್ ನೈಟ್, ಎಸ್ಪೆಷಲಿ ಇದೆಲ್ಲ ನಾನು ರಾತ್ರಿ ಬಗ್ಗೆನೇ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ಸೋಫಾರ್ ಸ್ವಲ್ಪ ಸೇಫ್. ಅಂಡ್ ಎಸ್, ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಹೇಳ್ಬೇಕು, ಮುಂದೆ ಹೇಳ್ತಾ ಹೋಗ್ತೀನಿ. ಅಂಡ್ ಬಿ ಅಲರ್ಟ್. ಬಿ ಅಲರ್ಟ್ ಅಂತ ಹೇಳಿದ್ರೆ ಯಾಕೆ ಅಂತ ಅಂದ್ರೆ, ಮೊದಲನೇದಾಗಿ ಎಷ್ಟೋ ಸಲ ನಾವು ಹೊರಗಡೆ ಬಂದಾಗ ಇಯರ್ಫೋನ್ ಯೂಸ್ ಮಾಡ್ತೀವಿ, ಹೆಡ್ಫೋನ್ ಯೂಸ್ ಮಾಡ್ತೀವಿ, ಮೊಬೈಲ್ ಅಲ್ಲೇ ಇರ್ತೀವಿ, ಅನ್ವಾಂಟೆಡ್ ಸ್ಕ್ರೋಲಿಂಗ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ಹೊರಗಡೆ ಅಂದ್ರೆ ಬಹುಶಃ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಹೊರಗಡೆ ಇರ್ತೀವ. ಸೊ ಆ ಟೈಮಲ್ಲಿ ತುಂಬಾ ಜಾಗ್ರತೆಯಿಂದ ಇರಬೇಕು. ನಿಮ್ಮ ಸುತ್ತಮುತ್ತ ಏನ್ ಆಗ್ತಾ ಇದೆ, ಯಾರ್ ನಿಮ್ ಮುಂದೆ ಹೋಗ್ತಾ ಇದ್ದಾರೆ, ಯಾರ್ ನಿಮ್ ಹಿಂದೆ ಬರ್ತಾ ಇದ್ದಾರೆ, ಅವ್ರು ಏನ್ ಮಾತಾಡ್ತಾ ಇದ್ದಾರೆ, ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ನೀವು ಮೊಬೈಲ್ ಫೋನ್ ಅನ್ನ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ಆ ಸಿಚುವೇಶನ್ ನೋಡಬೇಕು. ಸೊ ಏನಕ್ಕಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮ್ ಬೆಂಗಳೂರಿಂದ ಮೈಸೂರಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಬ್ರು ಲೇಡಿ ಎದ್ದು ಕಿರ್ಚಿದ್ರು. ಏನಾಯ್ತಂದ್ರೆ, ಅವರ ಪಕ್ಕದಲ್ಲಿ ಕೂತಿದ್ದಂತಹ ಒಬ್ರು ಮೇಲ್ ಪರ್ಸನ್ ಅವ್ರನ್ನ ಹಿ ವಾಸ್ ಟ್ರೈಂಗ್ ಟು ಮೊಲೆಸ್ಟ್ ಹರ್. ಬಟ್ ಲಕ್ಕಿಲಿ ಆ ಲೇಡಿ ತುಂಬಾ ಕರೇಜಿಯಸ್ ಆಗಿದ್ರು. ಅವ್ರು ಎದ್ ನಿಂತು ಚೆನ್ನಾಗ್ ಬೈದಿದ್ದಕ್ಕೆ ಡ್ರೈವರು ಕಂಡಕ್ಟರ್ ಬಂದು ಉಗ್ದು, ಸೊ ಆ ಪರ್ಸನ್ ಸ್ವಲ್ಪ ಕುಡ್ದವ್ರಾಗಿದ್ರು, ಅವ್ರನ್ನ ಬಸ್ಸಿಂದ ಇಳಿಸಿದ್ರು. ಸೊ ಬಿ ಅಲರ್ಟ್. ನಿಮ್ ಸುತ್ತಮುತ್ತ ಏನಾಗ್ತಿದೆ ಅಂತ ನಿಮಗ್ ಗೊತ್ತಿರಬೇಕು. ದಯವಿಟ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಓಡಾಡುವಾಗ ಇಯರ್ಫೋನ್ ನ ಆದಷ್ಟು ಅವಾಯ್ಡ್ ಮಾಡಿ. ನೀವೇನಾದ್ರೂ ಫೋನಲ್ಲಿ ಏನಾದ್ರೂ ಮಾತಾಡ್ಬೇಕಂತಿದ್ರೆ ನಿಮ್ಮ PG ಅಥವಾ ನಿಮ್ಮ ಮನೆಗೆ ಅಥವಾ ನಿಮ್ಮ ರೂಮಿಗೆ ಹೋಗಿ ಮಾತಾಡಿ. ಸೊ ಆದಷ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಲರ್ಟ್ ಆಗಿರಿ. ಅಂಡ್ ಈ ವಿಚಾರದ ಜೊತೆಗೇನೆ ಮುಂದಿನ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಮುಂದೆ ಒಂದು ಅನ್ಯಾಯ ಆಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಆ ಅನ್ಯಾಯದ ವಿರುದ್ಧವಾಗಿ ನೀವು ಮಾತಾಡ್ಬೇಕು. ನಾವೆಲ್ಲರೂ ಫ್ಯೂಚರ್ ಅಲ್ಲಿ IAS ಆಫೀಸರ್ಸ್ ಆಗ್ತೀವಿ, ಗ್ರೇಟ್ ಆಫೀಸರ್ಸ್ ಆಗ್ತೀವಿ, ನಾವು ಜನಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತೀವಿ, ಸತ್ಯ. ಹಾಗಂತ ಇವತ್ತು ನಾವು ಕೈ ಕಟ್ಟಿ ಕೂರ್ಬಾರ್ದು. ಸೊ ನಮ್ಮ ಎದುರಿಗೆ ಯಾವುದೇ ರೀತಿಯ ಹರಾಸ್ಮೆಂಟ್ ಆಗ್ಲಿ, ಯಾವುದೇ ರೀತಿಯ ಅನ್ಯಾಯ ಆಗ್ತಿದ್ರು ನಾವು ಅಲ್ಲಿ ನ್ಯಾಯದ ಪರವಾಗಿ ನಾವು ನಿಂತು ಮಾತಾಡಬೇಕು. ಅಂಡ್ ಇದು ತುಂಬಾ ಹೆಲ್ಪ್ ಆಗತ್ತೆ. ಪ್ಲೀಸ್, ಇಲ್ಲಿವರೆಗೂ ಮಾಡ್ತಾ ಇದ್ರೆ ಗ್ರೇಟ್, ಬಟ್ ಇಲ್ಲಿವರೆಗೂ ಮಾಡಿಲ್ಲ ಅಂದ್ರೆ ದಯವಿಟ್ಟು ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಇದ್ದು, ಯಾವುದೇ ರೀತಿಯ ಅನ್ಯಾಯಗಳಾಗ್ತಾ ಇದ್ರು ನೀವು ಅದರ ವಿರುದ್ಧವಾಗಿ ದನಿ ಎತ್ತಲೇಬೇಕು. ಅಂಡ್ ಮೂರನೇ ಮುಖ್ಯವಾದ ವಿಚಾರ, ನಂಗೆ ಗೊತ್ತಿಲ್ಲ ಎಷ್ಟನೇ ವಿಚಾರ ಅಂತ, ಎಲ್ಲಾ ವಿಮೆನ್ ಚಾಂಪಿಯನ್ಸಿಗೂ ದಯವಿಟ್ಟು ನೀವು ಫಿಸಿಕಲಿ ಅಂಡ್ ಮೆಂಟಲಿ ಸ್ಟ್ರಾಂಗ್ ಆಗಿರಿ. ಸೊ ನಾನು ಏನ್ ಸಜೆಷನ್ ಮಾಡ್ತೀನಿ ಅಂದ್ರೆ, ಅಂಡ್ ವೆರಿ 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 ಇಂಪಾರ್ಟೆಂಟ್ ಸಜೆಷನ್ ಇದು, ಒಂದು ಸೆಲ್ಫ್ ಡಿಫೆನ್ಸ್ ಸ್ಕೂಲಿಗೆ ಸೇರ್ಕೊಳ್ಳಿ. ಹೌದು, ಸೊಸೈಟಿ, ಗವರ್ಮೆಂಟ್, ಪೊಲೀಸ್, ಸತ್ಯ ಇವರೆಲ್ಲ ಇದ್ದಾರೆ. ಬಟ್ ಇಲ್ಲಿ ನಮ್ಗೆ ಕ್ಯುರೇಟಿವ್ ಮೆಷರ್ಸ್ ಬೇಡ. ಸೊ ಅಟ್ ದ ಎಂಡ್ ಆಫ್ ದ ಡೇ ನಾವು ನಮ್ಮನ್ನ ಸೇಫ್ ಮಾಡ್ಕೊಳ್ಬೇಕು. ನಮ್ಮನ್ನ ಪ್ರೊಟೆಕ್ಟ್ ಮಾಡಕ್ಕೆ ನಮ್ಮನ್ನ ಬಿಟ್ಟು ಇನ್ಯಾರಿದಾರಲ್ವಾ. ಸೊ ನಾವು ಒಂದು ಸೆಲ್ಫ್ ಡಿಫೆನ್ಸ್ ಸ್ಕೂಲಿಗೆ ಸೇರ್ಲೇಬೇಕು. ದಯವಿಟ್ಟು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ಅಂಡ್ ಎಸ್ಪೆಷಲಿ ಹುಡುಗಿರಿಗೆ, ದಯವಿಟ್ಟು ಒಂದು ಸೆಲ್ಫ್ ಡಿಫೆನ್ಸ್ ಸ್ಕೂಲಿಗೆ ಜಾಯ್ನ್ ಆಗಿ. ಅದು ಕರಾಟೆ ಇರಬಹುದು, ಅಥವಾ ಕುಂಫು ಇರಬಹುದು, ಅಥವಾ ಮಿಕ್ಸ್ಡ್ ಮಾರ್ಷಿಯಲ್ ಆರ್ಟ್ಸ್ ಅಂತಾರೆ,
ಬಾಕ್ಸಿಂಗ್ ಇರ್ಬಹುದು. ಸೊ ಯಾವ್ದಾದ್ರೂ ಪರವಾಗಿಲ್ಲ. ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನಿಮ್ಗೆ ಹತ್ರದಲ್ಲಿ ಯಾವ ಸ್ಕೂಲ್ ಸಿಗುತ್ತೆ ಅನ್ನೋದ್ರ ಬೇಸ್ ಮೇಲೆ ದಯವಿಟ್ಟು ಜಾಯಿನ್ ಆಗಿ. ಕಲ್ಲರಿಪಟ್ಟು ಕೂಡ ತುಂಬಾ ಒಳ್ಳೆ ಸೆಲ್ಫ್ ಡಿಫೆನ್ಸ್. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಅಂಡ್ ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ಮೇಲ್ ಚಾಂಪಿಯನ್ಸ್‌ಗೆ ದಯವಿಟ್ಟು ನಿಮ್ಮ ಸ್ನೇಹಿತೆಯರಿಗೆ ಅಥವಾ ನಿಮ್ಮ ಅಕ್ಕ ತಂಗಿಯರಿಗೆ ಹೇಳಿ ಅವರನ್ನ ನೀವು ಈ ಸೆಲ್ಫ್ ಡಿಫೆನ್ಸ್ ಸ್ಕೂಲಿಗೆ ಸೇರಿಸಲೇಬೇಕು. ಯಾಕಂತ ಹೇಳಿದ್ರೆ 24/7 ನೀವು ಅವ್ರ ಜೊತೆಲಿ ಇರ್ತೀರಾ ಅಂತ ಹೇಳಕ್ಕಾಗಲ್ಲ. ಸೊ ಅವ್ರೊಬ್ರೇ ಇರ್ಬೇಕಾದಾಗ ಈ ಸೆಲ್ಫ್ ಡಿಫೆನ್ಸ್ ಸ್ಕೂಲ್‌ಗಳು ಏನ್ ಮಾಡುತ್ತೆ ಅಂದ್ರೆ ಬರೀ ಫಿಸಿಕಲಿ ನಮ್ನ ಸ್ಟ್ರಾಂಗ್ ಮಾಡಲ್ಲ. ಅಟ್ ದ ಸೇಮ್ ಟೈಮ್ ನಮ್ಮ ಎಮೋಷನಲಿ ಕೂಡ ನಮ್ನ ಸ್ಟ್ರಾಂಗ್ ಮಾಡುತ್ತೆ. ಸೊ ಇದು ತುಂಬಾ ನೀಡೆಡ್ ಇದೆ. ಅಂಡ್ ನನ್ನ ಹಂಬಲ್ ರಿಕ್ವೆಸ್ಟ್ ಅನ್ಕೊಳ್ಳಿ. ದಯವಿಟ್ಟು ಒಂದು ಸೆಲ್ಫ್ ಡಿಫೆನ್ಸ್ ಸ್ಕೂಲಿಗೆ ಜಾಯಿನ್ ಆಗಿ. ಇದು ತುಂಬಾ ನೆಸೆಸರಿ ಇದೆ. ಅದು ಈ ಟೈಮಿಗೆ. ಯಾಕೆ ಈ ಟೈಮಿಗೆ ಅಂತ ಹೇಳ್ತಿದ್ದೀನಿ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಹೇಟ್ರೆಡ್ ಅಲ್ವಾ? ಎಷ್ಟು ಕ್ರೈಮ್ ಅಲ್ವಾ? ಎಷ್ಟು ವೈಲೆನ್ಸ್ ಅಲ್ವಾ? ನಮ್ಮ ಚಿತ್ರಗಳು ಕೂಡ ಎಷ್ಟು ವೈಲೆನ್ಸ್ ಓರಿಯೆಂಟೆಡ್ ಮೂವಿಗಳಾಗ್ಬಿಟ್ಟಿದೆ. ನನಗೇನಾದ್ರೂ ಬೇಜಾರಾದ್ರೆ ನಾನು ಖಂಡಿತವಾಗ್ಲೂ ಡಾಕ್ಟರ್ ರಾಜ್‌ಕುಮಾರ್ ಅವರ ಮೂವಿಗಳನ್ನ ನೋಡ್ತೀನಿ. ಎಷ್ಟು ಅಲ್ಲಿರುವಂತಹ ಭ್ರಾತೃತ್ವ ಇರಬಹುದು, ಅಲ್ಲಿರೋ ತಂದೆ ತಾಯಿಗೆ ತೋರಿಸ್ತಿದ್ದಿದ್ ಗೌರವ ಇರಬಹುದು, ಪ್ರೀತಿ ಸ್ನೇಹ ಕೊಡ್ತಿದ್ದ ಇಂಪಾರ್ಟೆನ್ಸ್ ಇರಬಹುದು. ಸೊ ನಾವ್ ಎಷ್ಟು ಕಲಿತೀವಿ ಅಲ್ವಾ? ಬಟ್ ಇಲ್ಲಿ ಈಗಿನ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಹೊಡಿಯೋದು, ಬಡಿಯೋದು, ಚಾಕು, ರಕ್ತನೇ ನೋಡ್ತೀವಿ. ಅಂಡ್ ಬರೀ ತಪ್ಪು ಅವ್ರ್ದು ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಜನಗಳು ಅದನ್ನ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಆ ಚಿತ್ರನ ಮಾಡ್ತಾ ಇದ್ದಾರೆ. ಈಗ ಯಾವುದೇ ಆಡಿಯನ್ಸು ಕ್ರೈಮ್ ಓರಿಯೆಂಟೆಡ್ ಮೂವಿನ ನೋಡದೇ ಇದ್ರೆ ಖಂಡಿತವಾಗ್ಲೂ ಡೈರೆಕ್ಟರ್ ಕೂಡ ಬೇರೆ ವಿಚಾರಗಳ ಬಗ್ಗೆ ಥಾಟ್ ಪ್ರೊಸೆಸ್ ಮಾಡೇ ಮಾಡ್ತಾರೆ. ಸೊ ಇಷ್ಟನ್ನ ಹೇಳ್ತಾ ಕೊನೆಯ ಮುಖ್ಯವಾದ ವಿಚಾರ, ದಯವಿಟ್ಟು ಈ ಹೇಟ್ರೆಡ್, ಈ ವೈಲೆನ್ಸ್ ಸಾಕು. ಪ್ರೀತಿನ ಸ್ಪ್ರೆಡ್ ಮಾಡಿ. ಆದಷ್ಟು ಎಷ್ಟೋ ಕಮೆಂಟ್‌ಗಳು ಅನಾನಿಮಸ್ ಅನ್ನೋ ಕಾರಣಕ್ಕೆ ಎಷ್ಟು ಬ್ಯಾಡ್ ಕಮೆಂಟ್ಸ್ ಬರುತ್ತಲ್ಲ. ತುಂಬಾ ಜನಕ್ಕೆ ಬರುತ್ತೆ. ಲಕ್ಕಿಲಿ ನಾನು ನನ್ನ ಕಮೆಂಟ್ಸ್ ಬಗ್ಗೆ ಹೇಳಲೇಬೇಕು. ನಾನು ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಸೊ ಅದ್ರಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಒಂದಷ್ಟು ಡೇಟಾ ಸಿಗುತ್ತೆ. ಅಂದ್ರೆ ಯಾವ ಜೆಂಡರ್ ನನ್ನ ವಿಡಿಯೋನ ಜಾಸ್ತಿ ನೋಡ್ತಾ ಇದ್ದಾರೆ, ಯಾವ ಜೆಂಡರ್ ನನ್ನ ಕಮೆಂಟ್ಸ್‌ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ ಅಂತ. ಲಕ್ಕಿಲಿ ಮೋರ್ ದ್ಯಾನ್ 50% ನನ್ನ ವಿಡಿಯೋಗಳ ಕಮೆಂಟ್ಸ್‌ಗಳು ಹುಡುಗಿರ್ ಕಡೆಯಿಂದ ಬರುತ್ತೆ. ಅಂಡ್ ಅರೌಂಡ್ 45-50% ಫೀಮೇಲ್ ಕ್ಯಾಂಡಿಡೇಟ್ಸ್, ವಿಮೆನ್ ನನ್ನ ವಿಡಿಯೋಸ್‌ನ ನೋಡೋದು. ಸೊ ಅದು ತುಂಬಾ ಖುಷಿ ಆಗತ್ತೆ. ಎಸ್ಪೆಷಲಿ ತುಂಬಾ ಜನ ಹೇಳ್ತಾರೆ ವಿಮೆನ್ ಅಂದ್ರೆ ಸೀರಿಯಲ್ಸ್ ನೋಡೋದು, ಟೈಮ್ ವೇಸ್ಟ್ ಮಾಡೋದಂತ. ಇಲ್ಲ, ಟೆಕ್ನಿಕಲ್ ಇರುವಂತಹ ಈ ವಿಡಿಯೋಗಳನ್ನು ನೋಡ್ತಾರೆ. ತುಂಬಾ ಖುಷಿ ಆಗತ್ತೆ. ಸೊ ಇಷ್ಟನ್ನ ಹೇಳ್ತಾ ಸಮ್ ಅಪ್ ಮಾಡೋದಿದ್ರೆ ದಯವಿಟ್ಟು ಬಿ ರೆಸ್ಪಾನ್ಸಿಬಲ್. ನಿಮ್ಮ ವಿಚಾರದಲ್ಲೂ ಹಾಗೂ ಸೊಸೈಟಿಯ ವಿಚಾರದಲ್ಲೂ. ಅಂಡ್ ನನ್ನ ಸ್ಕ್ರೀನ್ ಅಲ್ಲಿ ನೋಡಬಹುದು ಶೀಲಂ ಪರಂ ಭೂಷಣಂ ಅಂತ ಹಾಕೊಂಡಿದ್ದೀನಿ. ಎಲ್ಲಾ ವರ್ಚ್ಯುಗಿಂತ ಕ್ಯಾರೆಕ್ಟರ್ ಅನ್ನೋದು ಹೈಯೆಸ್ಟ್ ವರ್ಚ್ಯು. ಸೊ ನಾವ್ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ಸೊ ನಮ್ಮ ಪರ್ಸನಾಲಿಟಿ ಅನ್ನೋದು ಬೇರೆಯವರಿಗೆ ಎಕ್ಸಾಂಪಲ್ ಆಗಿರ್ಬೇಕು. ಇದನ್ನ ಹೇಳ್ತಾ ದಯವಿಟ್ಟು ಕಮೆಂಟ್ ಮಾಡಿ. ಅಂಡ್ ಪ್ಲೀಸ್ 1 ಸೆಕೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಪ್ರೀತಿಯ ಹುಡುಗಿರ ಒಂದ್ ಸೆಲ್ಫ್ ಡಿಫೆನ್ಸ್ ಸ್ಕೂಲಿಗೆ ಸೇರ್ಕೊಳ್ರಪ್ಪ. ಏನಕ್ಕಂತ ಹೇಳಿದ್ರೆ ನಮ್ಮನ್ನ ನಾವೇ ಕಾಪಾಡ್ಕೊಳ್ಬೇಕು. ನಾವ್ ಇನ್ನೂ ಎಂಪವರ್ಡ್ ಆಗ್ಬೇಕು, ಅಲರ್ಟ್ ಆಗಿರಬೇಕು. ಯಾವುದೇ ರೀತಿಯ ಯಾವ ದುಷ್ಟ್ರ ಕೈಗೂ ನಾವು ಸಿಗ್ಬಾರ್ದು ಅಂದ್ರೆ ಎಚ್ಚರಿಕೆಯಿಂದ ಇರ್ಬೇಕು. ಸೊ ಇಷ್ಟನ್ನ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಜೈ ಹಿಂದ್.